ಸಾಧ್ಯವೇ? ಆದ್ರಿಂದ ಹಾಗಲ್ಲ, ನನ್ನ ತಲೆಗೆ ವಿಚಿತ್ರವೆಂಬ ಹಾಗೆ ನಿನ್ನ ಮುಖದಲ್ಲಿ ನುಗುಡವೆಂದು ಮನೆ ಮಾಡಿದೆ. ಹಾಗಾದ್ರೆ ಯಾಕೆ ಹೀಗಾಯ್ತು? ಯಾತಕ್ಕಾಗಿ ನಾವು ಪ್ರಶ್ನೆ ಬರುವುದಿಲ್ವಾ? ಇಲ್ಲಿವರೆಗೆ ಇಲ್ಲಿ ತನಕ ನನ್ನ ಅಣ್ಣನಾಗಿರುವಂತ ನೀನಿಂದಲೇ ಹೇಗೆ ನನ್ನ ಮಾಣಿಕದಂತೆ ಹೊಳೆಯುವ ಸನ್ನುತಾಂಗ ನೀನು ಹೌದು. ಆದ್ರಿಂದ ಹಾಗಲ್ಲ, ಬರೀ ಮುಖದಲ್ಲಿ ಮಾತ್ರ ಅಲ್ಲ, ನಿನ್ನ ದೇಹದ ಇಡೀ ಭಯವು ಶಕ್ತಿಯಿಂದಲೇ ಮನೆ ಮಾಡಿದಂತಹ ಅನುಭವ. ಹೌದು, ಗುಣ ಬ್ರಹ್ಮಾಂಡವನ್ನ ಹೊರ ಸೂಸುತ್ತಲುಂಟು ಅಂತಾದರೆ ಯಾರ ಕಣ್ಣ ಇನ್ನಾದ್ರೂ ನನ್ನಲ್ಲಿ ಅನುಭವಬಾರದೆ, ಇನ್ನಾದ್ರೂ ನನ್ನಲ್ಲಿ ಮಾತನಾಡಬಾರದೆ. ನಿನ್ನ ತಮ್ಮ ಪ್ರೀತಿಯ ಕೃಷ್ಣ ನಾನು ಬಂದಿದ್ದೇನೆ. ಅಣ್ಣ 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 ಯಾಕೆ ತಡೆ ಮಾಡ್ತಾ ಇದ್ದಿ? ಸರಿ ಮಾತನಾಡಣ್ಣ. ಅಣ್ಣ ಮಾನಸತ್ತವರು ಅಣ್ಣ ಎಷ್ಟೊತ್ತಿಗೆ ಬರುವುದು, ಏನಾದ್ರು ಹೇಳುವುದು ಅಣ್ಣ, ಸಮಯ ಪ್ರಜ್ಞೆ ಇಲ್ಲ ಅಣ್ಣ. ಅಧಿಕ ಪ್ರಸಂಗಿ ಅಣ್ಣ ಅಂತವರೆಲ್ಲ ಇದ್ದಾರಲ್ಲ, ಮರ್ಯಾದೆ ಉಂಟ, ಮಾನ ಉಂಟು. ಇಲ್ಲ ಏನ್ ಹೇಳ್ಬೇಕು ಅಂತಿಲ್ಲ, ಏನ್ ಮಾಡ್ಬೇಕು ಅಂತಿಲ್ಲ. ಇಲ್ಲ ನೀತಿ ಬಾಯಿ ಯಾವಾಗ ನನ್ನಲ್ಲಿ ಮಾತನಾಡುವಾಗ ನನ್ನ ಮುಖವನ್ನು ಕಂಡು ಮಾತನಾಡು. ನಾನು ಈ ಕಡೆ ನಿಂತದ್ದೇ ಆದ್ರೆ ನನ್ನ ಮುಖವನ್ನು ಕಾಣುತ್ತಾ ಇಲ್ಲ, ಮತ್ತೊಂದು ಕಡೆಯನ್ನು ಕಾಣ್ತಾ ಇದ್ದಾನೆ, ಆಡ್ತಾ ಇದ್ದಾನೆ. ಯಾರ್ಯಾರಿಗೂ ಹೇಳಿದ್ದಲ್ಲ ಇದು. ನನಗೇನು ನನಗೆ ಮೊದಲೇ ಗೊತ್ತಾಗಿದೆ, ಇದು ನನ್ನ ಸಾಹಿತ್ಯಕ್ಕೆ ಬಂದ ವಿಷಯ. ಹಾಗಂತ ನಮ್ಮ ಅಣ್ಣನಿಗೆ ಬಂದದ್ದು ಗುಡ ದುಮ್ಮಾನ ಅಲ್ಲ, ಬಂದದ್ದೇನು ಗೊತ್ತಾ? ಸಿಟ್ಟು.
ನಿಂತ ನಿಲುವು ಮಾತನಾಡುವ ರೀತಿಯನ್ನು ತಿಳಿದವಾಗ ನನಗೆ ಬಂದದ್ದು ಸಿಟ್ಟು. ಯಾರು ನಿಂತು ಮೇಲೆ ನಿನಗೆ ಸಿಟ್ಟು ಕೋಪ ಅಣ್ಣ? ಈ ದ್ವಾರಕೆಯಲ್ಲಿ ನಿನ್ನ ಮಾತನ್ನು ಮೀರಿ ನಡೆಯುವಂತ ಪಟ್ಟು ಯಾರಾದ್ರೂ ಇದ್ದಾರೆ ಕೇಳ್ತೇನೆ ಅಂತವರಿದ್ದರೆ ಹೌದು ಅಂತಾದ್ರೆ ನಿನ್ನ ಪಾಲಿಗೆ ಸಿಟ್ಟು ಬರುವಂತ ಮಾತನ್ನ ಇಲ್ಲ ಗತಿಯನ್ನು ಮಾಡಿದೆ ಹೌದು ಅಂತಾದ್ರೆ ಯಾರು ಅದಕ್ಕೆ ಹೇಳಲ್ಲ, ಅವರಿಗೆ ಸುಮ್ಮನೆ ಬಿಡುವುದಿಲ್ಲ. ಕರ್ಕೊಂಡು ಬಂದು ನಿನ್ನ ಮುಂಭಾಗ ಬಂಧಿಸ್ತೇನೆ ಅಣ್ಣ, ಅವಕಾಶ ಮಾಡಿಕೊಡು. ಯಾರಿಂದ ನಿನ್ನ ಪಾಲಿಗೆ ಸಿಟ್ಟು, ಆ ಕೋಪ, ಆವೇಶ, ತಾಪ ಕೃಷ್ಣ ದೂರ ನಿಂತು ಮಾತಾಡ. ನನಗೆ ನಿನ್ನ ಮುಂಭಾಗ ದೂರ ನಿಂತು ಮಾತಾಡಿ ಅಭ್ಯಾಸ ಇಲ್ವಲ್ಲ ಅಣ್ಣ? ನಿನಗೆ ಅಭ್ಯಾಸ ಇಲ್ಲದೆ ನಾನು ಹತ್ತಿರ ನಿಂತರೆ ಆಗುದಿಲ್ಲ. ನನಗೆ ಯಾವಾಗ ಅನುಮತಿ ಇರಬೇಕಂತ ಆಸೆ ಆಗುದು. ಯಾರ ಮೇಲೆ ನಿಂತು ಕೋಪ? ಯಾರ ಮೇಲೆ? ಯಾರ ಮೇಲೆಲ್ಲ ಕೋಪ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳು, ಯಾರು ಬೇಡವಾದ್ದನ್ನು ಮಾಡ್ತಾರೋ ಅವ್ರ ಮೇಲೆ ಕೋಪ ಬರುವುದು. ಅಣ್ಣಯ್ಯ, ಹಾಗಿದ್ರೆ ಒಂದು ಕೆಲಸ ಮಾಡ್ಬೇಕು. ಏನು? ಯಾರ ಮೇಲೆ ಸಿಟ್ಟೆಂಬ ಹಾಗೆ ಯೋಚಿಸಿ ತಿಳಿದು ಅವರನ್ನು ಕರ್ಕೊಂಡು ಬಾ. ನಿನ್ನ ಕಣ್ಣ ಮುಂಭಾಗದಲ್ಲಿ ದಂಡಿಸಿ ಬಿಡ್ತೇನೆ. ಯಾರು? ನೀನಾ? ನೀನಾ? ನಾನೇ. ನೀತಿ ಬಾಹಿರ ನೀನು, ನಿನಗೇ ಹೇಳದ್ದು ಮತ್ಯಾರಿಗಲ್ಲ. ಅಣ್ಣ, ನಿನ್ನ ಮೇಲೆ ಕೋಪ. ನನ್ನ ಮೇಲೆ ಕೋಪವ? ಕೃಷ್ಣ, ನೀತಿ ಬಾಹಿರನಾಗಿ ಹೋದೇನೆ. ನಾನಿಲ್ಲಿ ಉಪಸ್ಥಿತನಾಗಿದ್ದೇನೆ. ಹೌದು. ಎಲ್ಲಿ? ಅದು ಸಭಾವಲಯ ಅಲ್ವಾ? ಸಿಂಹಾಸನ ಉಡುದಾದದ್ದು ನೀನು. ಮಹಾರಾಜನ ಪೀಠ. ಹೌದು. ಅಲ್ಲಿ ಯಾವುದುಂಟು? ಅದು ಉತ್ತರಾಧಿಕಾರಿಯ ಪೀಠ. ಯುವರಾಜ. ಹೌದು. ಇಲ್ಲಿಯ ಯುವರಾಜ ಯಾರು? ಅನ್ನಾದಿ. ಆ ಪೀಠ ಖಾಲಿ ಇರ್ತದೆ, ಅಲಂಕಾರಕ್ಕಿರುತ್ತ? ಇಲ್ಲಪ್ಪ. ಆ ಪೀಠದಲ್ಲಿ ನೀನು ಉಪಸ್ಥಿತರಾಗಿರಬೇಕು. ಹೌದು. ಸಭಾ ಮರ್ಯಾದೆ ಅಂದ್ರೆ ಸರಿಯಾದ ಕಾಲಕ್ಕೆ ಬರುವುದೇ ಸಭಾ ಮರ್ಯಾದೆ. ಹೌದು ಅಲ್ವಾ? ಯೋಚನೆ ಮಾಡಿ. ಸರಿಯಾದ ಸಮಯಕ್ಕೆ ಬರುವುದು ನಾನು ಬಿಟ್ಟು ನೀನೇ. ನೀನು ಅದಕ್ಕೆ ಸೇರಿದವನ? ಅಲ್ಲಿ ಮಿತಿ ಅನ್ನೋದು ಅದಕ್ಕೆ ಹೇಳುದು. ಆ ಕಾಲಕ್ಕೆ ಸರಿಯಾಗಿ ನಾವು ನಡಿಬೇಕು. ಎಷ್ಟೊತ್ತಿಗೆ ಕಾಲಮಿಕ್ಕೆ ಆದ ಮೇಲೆ ಆ ಸಮಯಕ್ಕೆ ಬರುವುದು. ಆ ಸಮಯಕ್ಕೆ ಬಂದ್ರೆ ಮಾತ್ರ ಆಗ್ತದೆ. ಇಲ್ಲವಾದ್ರೆ ನನಗೂ ಅಪವಾದ. ನಿನಗ್ ಬಿಡು, ನಿನಗ ಆ ಹೆಚ್ಚಿಲ್ಲ, ಮೂರು ಕಡಿಮೆ ಇಲ್ಲ. ನಿನ್ನ ತಮ್ಮ ಅಲ್ವಾ? ನಿನಗ್ ಮರ್ಯಾದೆ ಉಂಟೆ? ನಿನ್ನ ತಮ್ಮನಾಗಿ ಅಣ್ಣ, ದೂರ ನಿನ್ನಯ ನೀತಿ ನೇಮವನ್ನಿ ಮೀರಿ ನಡೆವರೆ ತಾಳೆ ಜಗದಲ್ಲಿ. ಇವ್ರು ಯಾರು ನನ್ನ ಮಾತನ್ನು ಮೀರಿ ವ್ಯವಹರಿಸುವುದಲ್ಲ. ನನ್ನ ಮಾತನ್ನೇ ಕೇಳುವವರು ಎನ್ನುವಂತ ಭರವಸೆ ನನಗುಂಟು, ವಿಶ್ವಾಸ ನನಗುಂಟು. ನನ್ನ ಮಾತನ್ನ ಮೀರಿ ವ್ಯವಹರಿಸುವುದು ನೀನು ಈ ದ್ವಾರಕ್ಕೆ ಹುಟ್ಟಿದ್ದು ಏನಾಯ್ತು ಗೊತ್ತುಂಟಾ? ಸುರರು ಅಸುರರು ಸೇರಿ ಸಮುದ್ರವನ್ನ ಮತಿಸಿದ್ರು ಅಲ್ವಾ? ಸಮುದ್ರವನ್ನ ಮತಿಸಿದಾಗ ವಿಷ ಹುಟ್ಟಿಕೊಳ್ತಾನೆ. ನೀನೊಂದು ವಿಷ ಹುಟ್ಟಿದಾಗ ಅಣ್ಣ, ಉದಾಹರಣೆ ಒಳ್ಳೆ ಕೊಟ್ಟಿರಿ ನೀವು. ಆ ಉದಾಹರಣೆ ಕೊಡುವಲ್ಲಿ ಸ್ವಲ್ಪ ಎಡವಿದ್ದೀರಿ ಅಂತ ಕಾಣುತ್ತದೆ. ಯಾಕೆ? ಸಮುದ್ರ ಮತನ ಕಥೆ. ಹೌದು, ಆ ಕಥೆ ಚಂದ ಗೊತ್ತುಂಟ. ಹೌದಾ? ಹೌದು. ಮೊದಲು ಹುಟ್ಟಿದ ಯಾವುದು? ವಿಷ. ಹೌದಾ? ಆಮೇಲೆ ಹುಟ್ಟಿದ್ದು ಅಮೃತ. ಈ ಅಣ್ಣ ತಮ್ಮಂದಿರ ಮೊದಲು ಹುಟ್ಟಿದ ಯಾರಣ್ಣ? ಅಲ್ವಾ? ನಾನು ಅಮೃತ ಹುಟ್ಟಿದ ಹಾಗೆ. ನಾನು ಮೊದಲು ಹುಟ್ಟಿದ್ ಯಾವುದು ಅಂತ ಕೇಳಲೇ, ಹುಟ್ಟಿದ್ ಯಾವುದು ಅಂತ ಕೇಳಿದ್ದೆ. ಮೊದಲು ಹುಟ್ಟಿದ್ ಯಾವುದು ಅಂತ ಕೇಳಿದ್ದೆ, ವ್ಯಾಖ್ಯಾತ ಕೇಳಲಿಲ್ಲ. ಸಮುದ್ರವನ್ನು ವತಿಸಿದಾಗ ಹುಟ್ಟಿದ್ದು ವಿಷ. ಹೌದು, ಅದು ನೀನು. ಹಾಗೆ ಆಯ್ತು. ಅಮ್ಮ, ಅಣ್ಣ, ಏನಾದ್ರು ಬೇಡವಾದನ್ನ ಕಿರಿಯವರು ಮಾಡಿದ್ರೆ ಅದು ಅಪವಾದಕ್ಕೆ ಗುರಿಯಾಗುವುದು ಯಾರು? ಹಿರಿಯವರು. ಏನೇ ಒಂದು ತಪ್ಪು ಮಾಡುದು ಆ ಗುರಿಯಾಗುವವರು ಯಾರು? ಹೊಣೆಗಾರಿಕೆ ಇದ್ದವು. ಹೌದು. ಆ ಕಾಲಕ್ಕೆ ಸರಿಯಾಗಿ ಬಂದ್ರೆ ಮಾತ್ರ ಸಮಯ ಪ್ರಜ್ಞೆ ಇರಬೇಕು. ನೀವೆಲ್ಲರೂ ಸಮಯವನ್ನು ತಪ್ಪು ಬಂದೆ ಅಂತ ಕೆಲವರು ಇರ್ತಾರೆ. ನನ್ನ ಏನು ಯಾಕೆ ಕೃಷ್ಣ ಸರಿಯಾದ ಸಮಯಕ್ಕೆ ಬರಲಿಲ್ಲ? ಅವರಿಗೆ ಕಾಲದ ಪ್ರಜ್ಞೆ ಇರುವುದಿಲ್ವ? ಇಷ್ಟೊಂದೇ ಮಾಡು, ನಾಳೆ ಬರ್ತೀನಿ ಎನ್ನುವುದಾಗಿ ಹೇಳಿಸಿಕೊಡುವ ನಾನು. ಮಧ್ಯೆ ಮಧ್ಯೆ ನಗಾಡುವಾಗ ನನ್ನ ಮೇಲೆ ಪ್ರೀತಿ ಉಂಟು. ನಿನ್ನ ಮೇಲೆ ಪ್ರೀತಿ ಅಲ್ಲ, ಅವನ ಮೇಲೆ ಪ್ರೀತಿ ಉಂಟು. ಅವನಿಗೆ ಅರ್ಥ ಇಲ್ಲ. ಹಾಗಲ್ಲ, ನಮ್ಮವರು ನಮ್ಮ ಮೇಲೆ ಯಾವಾಗಲೂ ಪ್ರೀತಿ ಇರುವುದು, ಅದಕ್ಕೆ ಯಾವಾಗಲೂ ನಮ್ಮೊಂದಿಗೆ ಇರುವುದು. ಆದ್ರೆ ಒಂದು, ನಿನ್ನನ್ನು ಇಲ್ಲಿ ಪ್ರಶ್ನೆ ಮಾಡುವರು ಇದ್ದಾರ ಅಣ್ಣ? ನನ್ನನ್ನು ಪ್ರಶ್ನೆ ಮಾಡುವವರಿಲ್ಲ. ಹಾಗೆ ಲೋಕಬೋಧ ಬರ್ತದೆ, ತಪ್ಪು ನಡೆಯುವವರೇ ಇಲ್ಲ. ಕೃಷ್ಣ, ಏನಣ್ಣ? ಜಗದೊಳಗೆ ಓರ್ವಳೆ ತರುಣಿ. ಹೌದು. ಒಬ್ಬ ಪುರುಷ ಒಂದು ಹೆಣ್ಣನ್ನು ಮದುವೆ ಆಗುವುದು ಸಹಜ, ಪ್ರಕೃತಿಯ ನೇಮ. ಅದನ್ನ ಬಿಟ್ಟು ನೀರು ಮಾಡುತ್ತೇವೆ. ನಿನಗೆ ಎಷ್ಟು ಜನ? ಒಂದೋ ಎರಡು? ಅಲ್ಲ, 100
ನೂರಾರಲ್ಲ, 16,000 ಮಂದಿ ಸ್ತ್ರೀಯರು ನಿನಗೆ ಅಲ್ವಾ? ಲೋಕ ಅಪವಾದಕ್ಕೆ ನಾನು ಗುರಿ ಆಗ್ಬೇಕು. ನಿನಗೆ ಸಮಯ ಪ್ರಜ್ಞೆ ಇರುವುದಿಲ್ಲ. ಎಷ್ಟೊತ್ತಿಗೆ ಬರುವುದು, ಎಷ್ಟೊತ್ತಿಗೆ ಹೋಗುವುದು, ಎಷ್ಟೊತ್ತಿಗೆ ಬಂದು ಏನೇನೋ ಹೇಳುವುದು, ಅಣ್ಣ ಅಂತ ನನ್ನನ್ನು ಮಾತಾಡಿಸಬಹುದು. ಆದ ಕಾರಣ ನೀನಿಗೆ ಸಭೆಗೆ ಅಗತ್ಯ ಇಲ್ಲ. ಮಂದಮತಿ ಮಂದಮತಿ ಹೋಗೆಲವು. ನಿನ್ನಂತವನಿಗೆ ಸಭೆಗೆ ಅವಕಾಶ ಇಲ್ಲ. ನೀನು ಸಭೆಗೆ ನನಗೊಂಡು ನನ್ನ ಮುಖ ತೋರಿಸುವ ಅವಶ್ಯಕತೆಯೂ ಇಲ್ಲ. ಇದೋ ಒಂದು ಕ್ಷಣ ಇಲ್ಲಿ ನಿಲ್ಲಬೇಡ. ಒಂದೇ ನೀನಿರ್ಬೇಕು, ಇಲ್ವಾದ್ರೆ ನಾನಿರ್ಬೇಕು. ನಾನಿರ್ಬೇಕು. ಗರ್ವವಿದೆಯೇ ಚಂದ್ರವಾದುದೆನುದ ಬೇಳೆದ ಆತ್ಮಗತವಾಗಿ ಹೇಳಿದ ಆಗತವಾಗಿ ಅಣ್ಣನ್ನು ಕಾಣಬೇಕು, ಮಾತನಾಡಿಸಬೇಕೆನ್ನುವಂತ ಅತಿಯಾದ ಹಂಬಲಿಂದಲೇ ಅಣ್ಣನ ಸಭೆಗೆ ನಾನು ಬಂದೆ. ಅಣ್ಣನ ಮುಖಾಮುಖಿಯಾದೆ. ಆದರೆ ನನ್ನ ಪ್ರೀತಿಯ ಮಾತನಾಡಬೇಕಾದವರಿದ್ದು ಕೋಪಾವಿಷ್ಟನಾದ, ನನ್ನನ್ನು ಜಾಡಿಸಿ ತುಳಿದ. ಆಮೇಲೆ ಅತ್ತ ಸರಿದು ಬಿಟ್ಟನಲ್ಲ. ಯಾಕೆ ಹೀಗೆ ಎನ್ನುವ ಹಾಗೆ ನನ್ನ ನಾನು ಅಂತರ್ಗತನಾಗಿ ಯೋಚಿಸಿದವಾಗ ಅರ್ಥವಾಯಿತು. ನಮ್ಮ ಅಣ್ಣನಿಗೆ ಬಂದಿರೋದು ಈ ದ್ವಾರಕೆಯನ್ನು ಕಟ್ಟಿ ದ್ವಾರಕೆ ನಡೆಸಿಕೊಂಡು ಆಡುತ್ತಾ ಬಾಳುತ್ತಾ ಬಂದದ್ದು ನನ್ನ ಯೋಗ್ಯತೆ, ನನ್ನ ಸಾಮರ್ಥ್ಯ ಎಂಬ ಹಾಗೆ ವಿಷಯ ಹೌದು. ದ್ವಾರಕ ನಿರ್ಮಾಣದ ವಿಷಯ ಕಥೆ ನಿಮಗೆ ಗೊತ್ತಿಲ್ಲ ಸ್ವಾಮಿ. ನನ್ನ ಸದ್ಬದ್ಧವಾಗಿರುವಂತ ಏಕವೀರನಿಗೆ ಕೊಟ್ಟ ಮಾತಿನ ಪ್ರಯುಕ್ತವಾಗಿ ಸಮುದ್ರದಲ್ಲಿ ಲೀನವಾಗುತ್ತಿರುವಂತ ಕುಶಸ್ಥಳಿಯನ್ನು ಮೇಲಕ್ಕೆತ್ತಿ ದ್ವಾರಕೆಯನ್ನು ನಿರ್ಮಿಸಿದವ ನಾನೇ ಇದ್ದೇನೆ. ಈ ದ್ವಾರಕ್ಕೆ ಅಧಿನಾಥ ಎಂದೆನಿಸುವ ಹಾಗೆ ಅಥವಾ ಹೇಳುವ ಹಾಗೆ ಅವನಿಗೆ ಅಧಿಕಾರ ಕೊಟ್ಟದ್ದು ನಾನೇ ಅಲ್ಲವೇ? ಎಲ್ಲವನ್ನು ಮರೆತು ನನ್ನಿಂದ ತಾನು ತನ್ನಿಂದಲೇ ಎಲ್ಲವೂ ಎಂಬ ಹಾಗೆ ಅಹಂಕರಿಸುತ್ತಾ ಇದ್ದಾನೆ. ಈತನ ಅಹಂಕಾರವೆನ್ನುವುದು ಮರ್ದನ ಆಗಲೇಬೇಕು. ಹಾಗಂತ ಈ ಕಾಲ ಸಕಾಲವು ಯಾವುದೇ ಆದ್ರೂ ಕೂಡ ಕಾಲವನ್ನು ನಾವು ಕಾಯಲೇಬೇಕು. ನಾನು ಕಾಲಾತೀತನಾಗಿ ವ್ಯವಹರಿಸಕೂಡದಲ್ಲ. ಸರಿ, ಬಂದ ಕಾಲಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟರೆ ಆಯ್ತು. ಮನೆಯಲ್ಲಿ ನನ್ನ ಪಾಲಿಗೆ ಅವಕಾಶ ಇಲ್ಲ ಅಂತ ಆಯ್ತು ಸ್ವಾಮಿ. ಹಾಗಂತ ಇನ್ಯಾಕೆ ತಡ? ನನಗಿದ್ದಾಳಲ್ಲ ಹೆಂಡತಿ. ಒಬ್ಬರಲ್ಲ ಇಬ್ಬರಲ್ಲ, 16,008 ಮಂದಿ ಹೆಂಡತಿಯರು. ಅದರಲ್ಲಿ ಒಬ್ಬಳನ್ನು ಆಯ್ಕೆ ಮಾಡಿಕೊಂಡು ನಾನು ಇಲ್ಲಿ ನಿಲ್ಲುವುದಲ್ಲ, ಹೊರಡ್ತೇನೆ.